ಈ ದಿನ ನಮ್ಮನೇಲಿ ಬೆಳಗ್ಗೆ ಹೊತ್ತೆ ರಾಗಿ ಮುದ್ದೆ, ಹಾಗೆ ನಾಟಿ ಕೋಳಿ ಸಾಂಬಾರ್, ಹಾಗೆ ನಾಟಿ ಕೋಳಿ ಕಬಾಬ್. ನಾವು ಹಾಸನ್ನವರಾಗಿರೋದ್ರಿಂದ ರಾಗಿ ಮುದ್ದೆ ಬೆಳಗ್ಗೆ ಹೊತ್ತೆ ಊಟ ಮಾಡೋದಕ್ಕೆ ನಮಗೇನು ಅನ್ಸಲ್ಲ. ಆದ್ರೆ ಬೆಂಗಳೂರು ಜನರಿಗೆ ಕೆಲವ್ರಿಗೆ ಹಿಂಸೆ ಆಗ್ಬೋದು. ಇದು ಯಾವ ರೀತಿ ಆಯ್ತು ಅಂತ ಬನ್ನಿ ಈ ವಿಡಿಯೋದಲ್ಲಿ. ಬೆಳಿಗ್ಗೆ ಬೇಗನೆ ಎದ್ದು ಡ್ಯೂಟಿಗೆ ಹೋಗೋಣ ಅಂತ ನಾನ್ ರೆಡಿ ಆಗಿದ್ರೆ ನನ್ನ ಹೆಂಡತಿ ಹೇಳಿದ್ದೇನೆ, ಭಾನುವಾರ ಕೊಟ್ಟಿರೋ ನಾಟಿ ಕೋಳಿನ ನೀಟಾಗಿ ಕಟ್ ಮಾಡಿಸ್ಕೊಂಡ್ ಬನ್ರಿ ಅಂತ. ನಾನ್ ನೀಟಾಗಿ ಚಿಕನ್ ಶಾಪ್ ಹತ್ರ ಹೋಗಿ ನಾಟಿ ಕೋಳಿನೆಲ್ಲ ನೋಡಿದೆ. ಮೂರು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಇದ್ದು. ಇದು ನನ್ನ ಓಲ್ಡ್ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಇದು ಬಂದು ನಾವು ಊರಿಂದ ತಂದಿರೋ ನಾಟಿ ಕೋಳಿ. ಹಾಗೆ ಚಿಕನ್ ಶಾಪ್ ಅವ್ರಿಗೆ ಹೇಳಿ, ನಮಗೆ ಬರ್ನಿಂಗ್ ಅಂದ್ರೆ ತುಂಬಾ ಇಷ್ಟ, ಸ್ಕಿನ್ ಔಟ್ ಅಂದ್ರೆ ಸ್ವಲ್ಪ ಅಲರ್ಜಿ, ಹಾಗಾಗಿ ನಾವು ಮನೆಗೆ ನಾಟಿ ಕೋಳಿ ಆಗಿರೋದ್ರಿಂದ ಚಿಕ್ಕದಾಗಿ ಪೀಸ್ನ ಮಾಡಿಸ್ಕೊಂಡು, ನಾಟಿ ಕೋಳಿ ಚಿಕ್ಕದಾಗಿ ಪೀಸ್ ಇದ್ದಷ್ಟು ಕೂಡ ಬೇಗ ಕುಕ್ಕಿಂಗ್ ಮಾಡೋದಕ್ಕೆ ಮತ್ತೆ ಬೇಗ ನೀಟಾಗಿ ಬೇಯುತ್ತೆ. ಹಾಗಾಗಿ ನಾಟಿ ಕೋಳಿನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಸ್ಕೊಂಡು, ಆಲ್ರೆಡಿ ನಾನು ನನ್ನ ಹೆಂಡತಿಗೆ ಎಷ್ಟು ಕೆಜಿ ಬರುತ್ತೆ ಅಂತ ಫೋನ್ ಮಾಡಿ ಹೇಳಿದ್ದೆ. ನನ್ನ ಹೆಂಡತಿ ಹಾಗೆ ನನ್ನ ಮಗ ಇಬ್ರು ಕೂಡ ಆಲ್ರೆಡಿ ಬೆಳ್ಳುಳ್ಳಿ ಬಿಡಿಸೋದಕ್ಕೆ ಶುರು ಮಾಡಿದ್ರು. ನನ್ನ ಮಗನ ವಿಡಿಯೋ ಮಾಡಕ್ ಹೋಗ್ತಾ ಇದ್ರೆ ಮಾಡಬೇಡ ಡ್ಯಾಡಿ ಅಂತ ಅಂತಿದ್ದ. ಅವರು ಎಷ್ಟು ಕೆಜಿ ಇದೆ ಅಂತ ಆಲ್ರೆಡಿ ಫೋನ್ ಮಾಡಿ ಹೇಳಿರೋದ್ರಿಂದ ಫಸ್ಟೇ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿನ ಬಿಡಿಸ್ಕೊಂತಾ ಇದ್ರು. ಅದೇ ಸೈಕಲ್ ಗ್ಯಾಪ್ ಅಲ್ಲಿ ನನ್ನ ಹೆಂಡತಿ ಚಿಕನ್ ತೊಳೆದು ಕುಕ್ಕರ್ಗೆ ಆಲ್ರೆಡಿ ಹಾಕಿದ್ಲು. ಒಂದೆರಡು ವಿಸಲ್ ಹಾಕಿ ನೋಡಿದ್ರೆ ಈ ರೀತಿ ಬೆಂದೋಗಿತ್ತು. ಮತ್ತೆ ನಾಟಿ ಕೋಳಿ ಸಾಂಬಾರ್ಗೆ ಏನೇನ್ ಹಾಕೊಳ್ತೀವಿ ಅಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ನಾಟಿ ಶುಂಠಿ ಊರ್ ಕಡೆಯಿಂದ ತಂದಿದ್ದೆ, ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ಸಾಂಬಾರ್ನ ಪೌಡರು, ಕೊತ್ತಂಬರಿ, ಪುದೀನ ಎಲ್ಲವನ್ನು ಮಿಕ್ಸಿಗೆ ಹಾಕ್ಬೇಕು. ಅದೇ ರೀತಿ ನಾಟಿ ಕೋಳಿ ಕಬಾಬಿಗೂ ಕೂಡ ಮೊಟ್ಟೆ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತೆ ಶುಂಠಿ ಇವನ್ನೆಲ್ಲಾನು ನೀಟಾಗಿ ಆಲ್ರೆಡಿ ವಿಡಿಯೋಗೋಸ್ಕರ ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ನಾವು ಹಾಸನ್ ಕಡೆಯವರು ಆಗಿರೋದ್ರಿಂದ ನಮಗೆ ಬೆಂಗಳೂರು ಸ್ಟೈಲಿನ ಊಟ ಇಷ್ಟ ಆಗಲ್ಲ. ನಾವು ಯಾವುದೇ ನಾನ್ ವೆಜ್ ಆದ್ರೂ ಕಾಯಿ ಮತ್ತೆ ಕಡ್ಲೆ ಹಾಗೆ ಟೊಮಾಟೆ ಹಣ್ಣನ್ನ ಮಿಕ್ಸಿಲಿ ನೀಟಾಗಿ ಆಡಿಸಿ ಹಾಕಿದ್ರೇನೆ ನಮಗೆ ಸಾಂಬಾರ್ನ ಟೇಸ್ಟು ತುಂಬಾ ಇಷ್ಟ ಆಗೋದು. ಇದೇ ಅಲ್ವಾ ಹಾಸನ್ನ ಸ್ಪೆಷಾಲಿಟಿ ಅಂದ್ರೆ. ಇವು ಎಲ್ಲವನ್ನು ಕೂಡ ನಾವು ಮಿಕ್ಸಿಗೆ ಹಾಕೊಂಡು, ಬೆಳ್ಳುಳ್ಳಿ ಆಲ್ರೆಡಿ ಬಿಡಿಸಿಟ್ಕೊಂಡಿದ್ವಲ್ಲ, ಆ ಬೆಳ್ಳುಳ್ಳಿನ ಹಾಕೊಂಡು ಫಸ್ಟು. ಅದೇ ರೀತಿ ಈರುಳ್ಳಿ, ಯಾವುದೇ ಕೆಲಸ ಮಾಡ್ತಾ ಇದ್ರು ನನ್ನ ಮಗುಂದು ಅದರಲ್ಲಿ ಕೈವಾಡ ಇರಲೇಬೇಕು. ಹಾಗಾಗಿ ನಾನ್ ಹಾಕ್ತೀನಿ ಅಂತ ಬರ್ತಾ ಇದ್ದ. ಅದಾದ್ಮೇಲೆ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ, ಹಾಗೆ ಪುದೀನ, ಹಾಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಬೇಕು. ರುಬ್ಕೊಳ್ಳೋ ಸೈಕಲ್ ಗ್ಯಾಪಲ್ಲೇ ಆಲ್ರೆಡಿ ಚಿಕನ್ನು ಬೆಂದು ಈ ರೀತಿ ಆಗೋಗಿತ್ತು. ನೀಟಾಗಿ ಒಂದ್ 2-3 ವಿಸಲ್ ಹಾಕಿದ್ರೆ ಸಾಕು, ನಾಟಿ ಕೋಳಿ ಅಲ್ವಾ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಇದಾದ್ಮೇಲೆ ನಾವು ಶುರು ಮಾಡ್ಕೊಂಡಿದ್ದೆ ಕಬಾಬನ್ನ ಮಾಡೋದಕ್ಕೆ. ಕಬಾಬಿಗೆ ಬೇಕಾಗಿರೋದನ್ನ ಆಲ್ರೆಡಿ ಹೇಳಿದೀವಿ. ಎಲ್ಲದನ್ನು ನೀಟಾಗಿ ಮಿಕ್ಸಿಗೆ ಹಾಕೊಂಡು ಒನ್ ಬೈ ಒನ್, ಸ್ವಲ್ಪ ನೀರು, ಅದೇ ರೀತಿ ಸ್ವಲ್ಪ ಗಟ್ಟಿಗೆ ಆಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಕಬಾಬಿಗೋಸ್ಕರ ಆಗಿರೋದ್ರಿಂದ ಆಲ್ರೆಡಿ ತೊಳೆದಿಟ್ಕೊಂಡಿರೋ ಕಬಾಬ್ನ ನಮಗೆ ಸೂಟಬಲ್ ಆಗೋ ರೀತಿ ಹಾಗೆ ಒಂದು ಬೌಲ್ನ ಹಾಕೊಂಡು ಅದ್ರೊಳಗಡೆ ಎಲ್ಲಾ ಪೀಸ್ಗಳನ್ನು ಹಾಕೊಂಡು, ಅದಾದ್ಮೇಲೆ ಕಬಾಬ್ ಪೌಡ್ರು ನಾವು ಹಾಕ್ತಾ ಇರೋದು 2 ಪ್ಯಾಕೆಟ್ MTR ಕಬಾಬ್ ಪೌಡ್ರು. ಅದಾದ್ಮೇಲೆ ನಾವು ಆಡಿಸ್ಕೊಂಡಿರೋ ಸ್ವಲ್ಪ ಗಟ್ಟಿ ಮಸಾಲ. ಗಟ್ಟಿಯಾಗಿ ಹಾಕಿಸ್ಕೊಂಡ್ರೆ ಇದು ಕಬಾಬ್ ಮೇಲೆಲ್ಲ ಕೂತಾಗ ತುಂಬಾ ಜಾಸ್ತಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದೇ ರೀತಿ ಮೊಟ್ಟೆನೂ ಅಷ್ಟೇ ಬೇಯ್ಬೇಕಾದ್ರೇನೆ ಒಂಥರ ಫ್ಲೇವರ್ ಬರುತ್ತೆ. ಅದಾದ್ಮೇಲೆ ಕರ್ಡನ್ನ ಕೆಲವು ಜನ ಹಾಕೊಳ್ತಾರೆ, ಕೆಲವು ಜನ ಹಾಕೊಳ್ಳಲ್ಲ. ಅದು ಬಂದು ನಿಮ್ ಇಷ್ಟ. ಕರ್ಡ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಪುಡಿ ಉಪ್ಪನ್ನೇ ಹಾಕೊಳ್ಳಿ, ಗಟ್ಟಿ ಉಪ್ಪನ್ನ ಯಾರು ಹಾಕೊಂಬೇಡಿ. ಅದಾದ್ಮೇಲೆ ನೀಟಾಗಿ ಕಲ್ಸ್ಕೊಬೇಕು. ನೀಟಾಗಿ ಕಲ್ಸ್ಕೊಬೇಕಾದ್ರೇನೆ ಆಲ್ರೆಡಿ ನಿಮಗೆ ಫ್ಲೇವರು ಗೊತ್ತಾಗ್ತಿರುತ್ತೆ. ಅಂದ್ರೆ ಸ್ಮೆಲ್ ಬರ್ತಾ ಇರುತ್ತೆ ನಿಮಗೆ, ಆಲ್ರೆಡಿ ನಾವು ಹಾಕಿರೋ ಮಸಾಲದ ಸ್ಮೆಲ್ಲು. ಅದೇ ರೀತಿ ನಿಮಗೆ ಕಾಲಿಫ್ಲವರು, ಅದಾದ್ಮೇಲೆ ಒಂದ್ ಕಡೆ ಎಣ್ಣೆನ ಆಲ್ರೆಡಿ ಬೇಯಕ್ಕೆ ಇಟ್ಕೊಂಡಿದ್ದು. ಅದಾದ್ಮೇಲೆ ಬಂದು ರವೆ ಹಾಕೊಂಡು, ರವೆ ಏನಕ್ಕೆ ಅಂದ್ರೆ ಸ್ವಲ್ಪ ನೀಟಾಗಿರುತ್ತೆ, ಅಂದ್ರೆ ಫ್ಲೇವರು ಮತ್ತೆ ಕಬಾಬ್ ಮೇಲೆಲ್ಲ ಕೂರೋದಕ್ಕೆ ನಾವು ಹಾಕಿರೋ ಮಸಾಲ ಎಲ್ಲ ರವೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದಾದ್ಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆದಾಗ್ಲೇ ಹಾಕೊಂಡ್ಬಿಡ್ಬೇಕು. ಎಣ್ಣೆ ಜಾಸ್ತಿ ಬಿಸಿ ಆದಾಗ ಜಾಸ್ತಿ ಚಿಕನ್ನ ಹಾಕೊಂಡ್ರೆ ಈ ನಾಟಿ ಕೋಳಿ ಬಂದು ಆಯಲ್ನ ಕುಡಿಯೋದಿಲ್ಲ. ಇಲ್ದಿದ್ರೆ ಒಂದ್ 2-3 ಪೀಸ್ನ ಹಾಕಿದೀವಿ ನಾವು ನೀಟಾಗಿ ಬೇಯಿಸ್ತೀವಿ ಅಂದ್ರೆ ತುಂಬಾ ಆಯಲ್ನ ಕುಡಿಯುತ್ತೆ. ತಿನ್ಬೇಕಾದ್ರೆ ಕೈ ಬಾಯಿ ಎಲ್ಲ ಆಯಲ್ ತರನೇ ಇರುತ್ತೆ.
ಎಣ್ಣೆಗೆ ಹಾಕ್ತಿರ್ಬೇಕಾದ್ರೇನೆ ನಾಟಿ ಕೋಳಿ ಕಬಾಬನ್ನ ಆಲ್ರೆಡಿ ಈ ಸ್ಮೆಲ್ಲು ಹಾಗೆ ಮೂಗಿಗೆ ಹೊಡಿತಾ ಇರುತ್ತೆ. ಈ ಲೈಟ್ ಅಲ್ಲಿ ಸ್ವಲ್ಪ ಬ್ಲಾಕ್ ಕಲರ್ ಆಗಿದೆ ಅಂತ ಗೊತ್ತಾದ್ರೆ ಸಾಕು, ಚಿಕನ್ ಬೆಂದಿದೆ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ಚಿಕನ್ ನ ನೀಟಾಗಿ ಎತ್ಕೊಬೇಕು. ಸ್ಮೆಲ್ ಹಂಗೆ ಗಮ್ ಅಂತಿದೆ ಫ್ರೆಂಡ್ಸ್. ಅದಾದ್ಮೇಲೆ ನಾನ್ ತಿನ್ನೋಣ ಅಂತ ರೆಡಿ ಇದ್ರೆ ನನ್ನ ಹೆಂಡತಿ ಸ್ವಲ್ಪ ಡಿಸೈನ್ ಮಾಡ್ತೀನಿ ತಡ್ರಿ, ವಿಡಿಯೋದಲ್ಲೆಲ್ಲ ಚೆನ್ನಾಗ್ ಕಾಣಿಸುತ್ತೆ, ಹಂಗೇನೆ ತಿಂದ್ರೆ ಚೆನ್ನಾಗ್ ಕಾಣಲ್ಲ ಅಂತ ಈ ರೀತಿ ಡಿಸೈನ್ ನ ಮಾಡ್ಕೊಟ್ಲು. ಫೈನಲ್ ಆಗಿ ಕಬಾಬು ಈ ರೀತಿ ಬಂತು. ಅದೇ ರೀತಿ ಊಟ ಕೂತ್ಕೊಂಡಾಗ ನಮಗೆ ಈ ಸ್ಟೈಲ್ ಅಲ್ಲಿ ಇತ್ತು. ರಾಗಿ ಮುದ್ದೆ, ನಾಟಿ ಕೋಳಿ ಕಬಾಬ್, ಈರುಳ್ಳಿ, ಹಾಗೆ ನಿಂಬೆಹಣ್ಣು, ಒಂದ್ ಸ್ವಲ್ಪ ಪೀಸ್ಗಳು, ಮುದ್ದೆನ ಮುಡ್ಕೊಂಡು ಸಮುದ್ರದ ತರ ಇರೋ ನಾಟಿ ಕೋಳಿ ಸಾಂಬಾರ್ ಒಳಗಡೆನೆ ರೋಲ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ರೆ ಆಹಾ ಸೂಪರ್ ಆಗಿತ್ತು.